ನಾಗೇಂದ್ರಗೆ ಮಂತ್ರಿಗಿರಿ ಸಿಕ್ಕಿದ್ದಕ್ಕೆ ಬಿಜೆಪಿ ಅದನ್ನ ವ್ಯಾಪಕವಾಗಿ ವಿರೋಧಿಸ್ತಾ ಇದೆ. ನಾಗೇಂದ್ರ ಅವರನ್ನ ಸಚಿವರಾಗಿ ಮಾಡಿದ್ದೇ ಅಪರಾಧ. ಕೋರ್ಟ್ ಆದೇಶ ಮೀರಿ ಅವರು ದೆಹಲಿಗೆ ಕೂಡ ಹೋಗಿ ಬಂದಿದ್ದಾರೆ ಅಂತ ಆರೋಪಿಸಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ನಾರಾಯಣಸ್ವಾಮಿ. ನಾಗೇಂದ್ರ ಮೇಲೆ ಶಿಸ್ತು ಕಾನೂನು ಕ್ರಮ ಆಗಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ತಕ್ಷಣವೇ ನಾಗೇಂದ್ರ ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಸರ್ಕಾರ ಅಂತಲೂ ಆಗ್ರಹಿಸಿದ್ದಾರೆ. ವಿಸ್ತರಣೆ ಆಗಿದೆ. ಇದರಲ್ಲಿ ತಾವೇ ನೋಡಿದ್ದೀರಿ, ಅನೇಕರು ಯಾವ ರೀತಿಯ ಭಾಷೆಯನ್ನ ಬಳಸಿದ್ರು ಅಂತ. ಕನ್ನಡವನ್ನು ಸರಿಯಾಗಿ ಬರೆದು ಕೊಟ್ಟಿದ್ದನ್ನು ಓದಲಿಕ್ಕೆ ಬರೆದಂತ ಕ್ಯಾಬಿನೆಟ್ ಇವತ್ತಿದೆ. ಇದರ ಮಧ್ಯದಲ್ಲಿ ಒಂದು ಹೊಸ ವಿಶೇಷ ಸಂಗತಿ ಹೊರಗೆ ಬಂದಿದೆ. ಈಗ ನಾವು ಯಾರ ವಿರುದ್ಧವಾಗಿ ಹಿಂದೆ ಹೋರಾಟ ಮಾಡಿದ್ವೋ, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಕಳವು ಮಾಡಿ ಸಿಕ್ಕಿಬಿದ್ದವರು ಆವತ್ತಿನ ದಿವಸ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಉದ್ಭವ ಆಗಿತ್ತು ನಮ್ಮ ಹೋರಾಟದಿಂದಾಗಿ. ಕೋರ್ಟ್ ನಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಅವರು ಕರ್ನಾಟಕದಿಂದ ಹೊರಗಡೆ ಹೋಗಬಾರದು ಅಂತಕ್ಕಂತ ಆದೇಶ ಇದ್ರೂ ಕೂಡ ನಾಗೇಂದ್ರ ಅವರು 2 ಬಾರಿ ಅದನ್ನ ಧಿಕ್ಕರಿಸಿ, ಕೋರ್ಟಿನ ಆದೇಶವನ್ನ ಧಿಕ್ಕರಿಸಿ ದೆಹಲಿಗೆ ಹೋಗಿರ್ತಕ್ಕಂಥದ್ದು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ವಿಜೃಂಭಿಸಿದೆ. ಈ ಕಾರಣದಿಂದ ಅವರ ಮೇಲೆ ಈ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ನಾಗೇಂದ್ರ ಅವರ ಅನುಮತಿ ಇಲ್ಲದೆ ದೆಹಲಿಗೆ ಹೋಗಿದ್ರೆ ಅದು ತಪ್ಪು ಅಂತಾರೆ. ನನಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ ಅಂತಲೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಯತೀಂದ್ರ. ನಾಗೇಂದ್ರ ಅವರು ಸಚಿವ ಸ್ಥಾನ ತಗೊಂಡಿದ್ದಾರೆ, ಆದ್ರೆ ಅವ್ರಿಗೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಔಟ್ ಆಫ್ ಸ್ಟೇಟ್ ಹೋಗ್ಬೇಕಂತ ಇತ್ತು. ಬಟ್ ಅದನ್ನ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿ ಅದನ್ನ ಹೊರತುಪಡಿಸಿ ಪರ್ಮಿಷನ್ ತಗೊಳ್ಳಾರ್ದೆ ಡೆಲ್ಲಿಗೆ, ಅಂದ್ರೆ ಲಾಬಿ ಮಾಡಲಿಕ್ಕೆ ಸಚಿವ ಸ್ಥಾನಕ್ಕಾಗಿ ಡೆಲ್ಲಿಗೆ ಹೋಗಿದ್ದಾರೆ. ನನಗೆ ಗೊತ್ತಿಲ್ಲ ಕೋರ್ಟಿಂದ ಆ ರೀತಿ ಆದೇಶ ಇದೆ ಅಂತ ಹೇಳಿ. ಆ ಥರ ಇದ್ದರೆ ಕಾನೂನು ತೊಡಕು ಏನಾದರೂ ಇದ್ದರೆ ಅದನ್ನು ಅವರು ಲಾರಿಗಳ ಹತ್ರ ಕನ್ಸಲ್ಟ್ ಮಾಡಿ ಅದನ್ನು ಹೇಗೆ ನಿವಾರಿಸ್ಕೊಳ್ಬೇಕು ಅದು ನಿವಾರಿಸ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಅಲ್ಲ, ಈ ರೀತಿ ಇದ್ದಾಗ ಕೂಡ ಹಂಗೆ ಹೋಗಿದ್ರೆ ತಪ್ಪಲ್ಲ. ಹೋಗಬಾರ್ದಾಗಿತ್ತು. ಬಹುಶಃ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ, ಓವರ್ ಸೈಟ್ ಆಗಿದೆ. ಬಟ್ ಅವ್ರು ಲಾರಿಗಳ ಜೊತೆ ಕನ್ಸಲ್ಟ್ ಮಾಡಿ ಅದಕ್ಕೆ ಕಾನೂನಾತ್ಮಕ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಅದು ಹಿಂಗೆ ಆಗಿದ್ದಕ್ಕೆ ಈಗ ಸಚಿವ ಸ್ಥಾನಕ್ಕೆ ಹೋಗಿದ್ರೆ ಇನ್ನೂ ಅದರಿಂದ ಜಾಮೀನು ಏನು ಕೊಟ್ಟೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾರೆ. ಹೇಳ್ತಿದ್ದಾರೆ. ಅದು ಇಷ್ಟು ನಿಜ ಸುಳ್ಳು ಯಾರಿಗೂ ಗೊತ್ತಿಲ್ವಲ್ಲ, ಅದು ಆದಾಗ ನೋಡೋಣ.